ಬಾಗಲಕೋಟೆ ಜಿಲ್ಲೆಯ ತೀರ್ದಾಳ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಷಣದ ವೇಳೆ ಗದ್ದಲ ಎಬ್ಬಿಸಿದ ಘಟನೆಗೆ ಸಂಬಂಧಿಸಿದಂತೆ ಶಾಸಕ ಯತ್ನಾಳ್ ನಾನು ಹೆದರುವ ಮಗನಲ್ಲ ಎಂದು ತಿರುಗೇಟು ನೀಡಿದ್ದಾರೆ. ವಿಜಯಪುರ ನಗರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಅಲ್ಲಿ ಕೆಲವರು ಜಿಗಿದಾಡಿದ್ರು. ಆ ಕಾರ್ಯಕ್ರಮದಲ್ಲಿ ದೊಡ್ಡ ದೊಡ್ಡ ಪೂಜ್ಯರು ಕುಂತಿದ್ರು. ಅವರ ಮುಂದೆ ಅಪಮಾನ ಆಗಬಾರ್ದು. 3000 ಮಠದ ಸ್ವಾಮೀಜಿಗಳ ಅಂತವರ ದೊಡ್ಡ ಸ್ವಾಮೀಜಿಗಳು ಇದ್ರು. ಚಿಲ್ಲರೆ ಜಗಳ ಮಾಡಿ ನಾ ಅಲ್ಲೇ ನಿಂತು ಬಿಟ್ಟಿದ್ದರೆ ಅವರನ್ನು ನಮ್ಮವರು ತಿರುಗಾಡಿ ಬಡಿಯುತ್ತಿದ್ರು ಎಂದರು. ವೇದಿಕೆಯಲ್ಲಿ ಗುರುಗಳು ಇದ್ದಾರಂತ ಗೌರವಯುತವಾಗಿ ಕೆಳಗೆ ಇಳಿದು ಬಂದೆ. ನಾ ಹೆದರಿ ಓಡಿ ಹೋಗಿಲ್ಲ. ಅಂಜು ಮಗ ಅಲ್ಲ ನಾ. ಯಡಿಯೂರಪ್ಪಗೆ ಅಂಜಿಲ್ಪ, ಸಿದ್ದರಾಮಯ್ಯಗೆ ಅಂಜಿಲ್ಲ. ನಮ್ಮ PM ನರೇಂದ್ರ ಮೋದಿಯವರಿಗೂ ಪ್ರವಾಹದ ವಿಷಯದಲ್ಲಿ ಕೇಳಿದ್ದೇನೆ. ಆಗ ನೋಟಿಸ್ ನೀಡಿದ್ದರು ಎಂದು ಹೇಳಿದರು. ಈ ಮಾತಿಗೆ ಸಭಿಕರು ಚಪ್ಪಾಳೆ ತಟ್ಟಿ ಶಿಳ್ಳೆ ಹೊಡೆದು ಯತ್ನಾಳರ ಮಾತಿಗೆ ಜೈಕಾರ ಹಾಕಿದ್ರು. ನಮ್ಮಲ್ಲಿ ಅಂಕಿ ಸಂಖ್ಯೆ ಇದ್ದಿದ್ದು 9.5 ಲಕ್ಷ. ಇವತ್ತು ಅವ್ರು ಡಿಮಾಂಡ್ ಮಾಡ್ಲಕತ್ತಿದ್ದು 33 ಲಕ್ಷ. ಅಂದ್ರೆ ಎಲ್ಲಾನು ನಮ್ದೇ, ಈ ಊರು ನಮ್ದೇ, ಈ ಮಠನು ನಮ್ದೇ, ಈ ಗುಡಿನೂ ನಮ್ದೇ. ನಾನು ಹೇಳಿದೆ ತೆರೆದಾಳ ಒಂದಿಟ್ಟು ಮಂದಿ ಜಿಗಿದಾಡರು. ನಾ ಹೇಳಿದೆ, ನಾ ಅಲ್ಲಿ ದೊಡ್ಡ ದೊಡ್ಡ ಪೂಜ್ಯರು ಕೂತಿದ್ರು. ಅವ್ರ ಮುಂದೆ ಅವ್ರಿಗೆ ಅಪಮಾನ ಆಗ್ಬೋದು. ನಾವು ತಳೆದಿರೋದು 3000 ಮಠ ಸ್ವಾಮಿ ದೊಡ್ಡ ದೊಡ್ಡ ಪೂಜರು ಬಂದಾಗ ನಾವಂತ ಚಿಲ್ಲರೆ ಜಗಳ ಮಾಡಿ ನಾ ಅಲ್ಲೇ ನಿಂತು ಬಿಟ್ಟಿದ್ದೆ ಅಂದ್ರೆ ನಾವು ಹಾಕಿ ತಿರುವಾಗಿ ನಿಲ್ತಿದ್ರು. ಗುರುಗಳಿಗೆಲ್ಲ ವೇದಿಕೆ ಗುರುಗಳು ಅದಾರ. ನಾ ತಳೆದ ಗೌರವಯುತವಾಗಿ ಇಳಿದೋಗಿನಿ ಹೊರತು ಓಡೋಗೆಲ್ಲ ಅಂಜು ಮಗನ ಯಡಿಯೂರಪ್ಪಗೆ ಅಂಜಲ್ಲಪ್ಪ, ಸಿದ್ದರಾಮಯ್ಯಗೆ ಅಂಜಲ್ಲ. ನಮ್ಮ ಪ್ರಧಾನಮಂತ್ರಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಮಾತಾಡಿನಿ. ಇಲ್ಲೆಲ್ಲ ಪ್ರವಾಹ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಹಣ ಕೊಟ್ಟಿಲ್ಲ ಅಂತ ಅವ್ರಿಗೆ ಕೇಳಿನಿ. ನೀವೇನ್ರಿ ಪ್ರಧಾನಮಂತ್ರಿಗಳ ನಾವು ಇಟ್ಟು MP ಮಾಡಿಸ್ತಿರ್ತೀವಿ, ನಮ್ಗೆ ಪರಿಹಾರ ಅಂತ ನಮ್ಮ ಪ್ರಧಾನಮಂತ್ರಿಗಳು ಬೈದಿ. ಅವಾಗ ನಾವು ಒಂದು ನೋಟಿಸ್ ಕೊಟ್ಟರು, ಹೊರಗೆ ಹಾಕ್ತಿರ್ತಿ. 11 ಪೈಸೆಗೆ ಉತ್ತರ ಬರ್ತದೆ ಪ್ರಧಾನಮಂತ್ರಿ. ಯಾವ ಕಾರಣದಿಂದ ನಾನು ಹೊರಗೆ ಹಾಕ್ತೇನೆ ಮೊದಲು ಹೇಳಿ. ಇವತ್ತು ಹೊರಗೆ ಹಾಕ್ತೀನಿ. ಹೊರಗೆ ಅಪ್ಪ ಮಕ್ಕಳು ದಿಲೆ ಕುತ್ತೇ ಕುದುರ್ತಾರೆ. ನಟ ಮುಂದೆ ವ್ಯಾಂಗರ್ ಮಾಡಿ ಯತ್ನಾಳ್ ಹೊರಗೆ ಹಾಕ್ತಾರೆ. ಇದಕ್ಕೆಲ್ಲ ಆದ್ಮ ಮನೆ ಬೊಮ್ಮಾಯಿ ಫೋನ್ ಮಾಡೋದು, ಇಲ್ಲ ನೀವು ಪ್ರಚಾರ ಮಾಡ್ತೀರಿ ಹೊರಗೆ ಹಾಕೊಂಡಿದ್ರಿ 2 ದಿವಸನಾಗ. ನಂದೇನ್ ಕೆಲಸ ಸಿದ್ಧಾಮ ಹೇಳ್ರಿ ನಿಮ್ ಹೊರಗೆ ಹಾಕ್ಬಿಟ್ಟು ಹಿಂಗ ಇದ್ರೆ ಉಳ್ದಲ್ಲಿ ನೀವು ನಿಮ್ನ ಇಟ್ಕೊಂಡ್ರೆ ನಮ್ಮ ಭವಿಷ್ಯ ನಮಗೂ ಊಟ. ನಾವು ನಮ್ಮ ದೇಶ ಧರ್ಮ ಇನ್ನಾಯ ನಮ್ಮ ಕಾರ್ಯಕ್ರಮ ಪ್ರಸ್ತಾವ ಹೇಳದಲ್ಲ. ನಮ್ಮ ಹಿಂದೂಗಳಂತೆ ಓಟ್ ಹಾಕಪ್ಪ ಸಾಕು. ಇನ್ನೊಂದು ಅವ್ರಿಗೆ ಅಲ್ಲಿ ಅಪ್ಪ ಅನ್ನೋದು, ಭಯ ಅನ್ನೋದು, ರೊಕ್ಕ ಕೊಡೋದು, ಅವ್ರು ಓಟು ಹಾಕೋದು ನಮಗ. ನಮ್ಮವರಿಲ್ಲ ದಲಿತರಲ್ಲಿ ಅವ್ರನ್ನೇ ಕೈಕಾಲು ಹೇಳಿದ್ರ ವೋಟರ್ ಹಾಕ್ತಾರೆ, ಕಳ್ಳರ ಕರೆಕ್ಟ್. ಅದಕ್ಕೆ ನಾ ಹಂಗೆ ಆಶಿಸ್ತೀನಿ. ಬಿಜಾಪುರದವ್ರು 120 ಅದಾರ, 165. ನಾವೆಲ್ಲ ಒಂದೇ, ದಲಿತರು, ಮರಾಠರು, ಎಲ್ಲ ಸಮುದಾಯ ಒಂದೇ. ಅಲ್ಲೇನು ಯಾವ ಲಿಂಗಾಯತ ಬಣಿಗೆ ಪಂಚಮಸಲ್ಲಿ ಯಾವುದು ಬರುವುದೇ ಇಲ್ಲ. ಕಾರಣ ಏನ್ ಹೇಳಕತ್ತೀನಂದ್ರೆ ಇದು ಬಹಳ ಸೀರಿಯಸ್ ಐತಿ. ನಾವು ಗುಡಿಗುಂಡಾಗಿ ಕಟ್ಟಬಹುದು, ಸ್ವಾಮೀಜಿಗಳನ್ನ ಅನ್ಸಿಸ್ಲಕತ್ತಾರ. ಈಗ ನಾವು ಗಟ್ಟಿಯಾಗಿ ಸ್ವಾಮೀಜಿಗಳು ಹಿಂದಿರ್ಬೇಕಲ್ಲ. ಮುಕ್ತದಾರ ಕೆಲವು ಸ್ವಾಮೀಜಿಗಳು ಏನೂ ಗೊತ್ತಿಲ್ಲ, ಅದು ಮುಕ್ತಾನೆ ಗೊತ್ತಿಲ್ಲ. ಸೊ ಮಠದಾಗ ಅವರು ಎಲ್ಲರೂ ಕೂಡಿ ಊರನ್ನವ್ರು ಮಾಡ್ಯಾರ, ಹೋಗಿ ಮಠದಾಗ ಕೂತಾರ. ಅದು ಗಪ್ಚುಪ್ಪೆ ನೋಡ್ರಿ. ಶಂಕರ ಮಠ ಯಾರಿಗಲ್ಲಿ ಬಿಕ್ಕಿದಾಗ ಸಿಂಧಿಯಾಗ ಪಾಪ ಸ್ವಾಮಿಗಳು 2015 ಉತ್ತಾರನೇ ತೆಗೆದಲ್ಲ. ಏನು ನಮ್ಮದೇ ಮಟ್ಟದೈತಿ, ಯಾರೇ ನಮ್ಮ ಮಠದಾಗ ಅನ್ಯಾಯ ಮಾಡ್ತಾರೆ. ಮಾನ್ಯ ನಾವೆಲ್ಲ ಇದು ಎಬ್ಬಿಸ್ಬಿಟ್ಟಿವಲ್ಲ, ಇದು ವಕಫ್ ಹಿಂಗೈತಿ, ಎಲ್ಲ ನೀವು ನಿಮ್ ಉತ್ತಾರ ತೆಗೀರಿ ಅಂದಾಗ ಪಾಪ ಮಾನ್ಯ ಆ ಸ್ವಾಮಿಗಳು ತೆಗೆದ್ರ ವಕಫ್ ಕಟ್ಟಾಗಿತ್ತು 8 ಎಕರೆ. ಗಾಬ್ರಾಗಿ ಬಂದಿತ್ತು ಬಿಟ್ಟಿದ್ರು. ಏನ್ರಿ ನಾ ಏನೋ ಅಂಜಬಾರ್ದು. ನಾವು ವಿರುದ್ಧನ ಯಾವ ಮಗನೂ 1 ಇಂಚ್ ತಗೊಳಕ್ ಆಗ್ತಿಲ್ಲ. 42 ತಿದ್ದುಪಡಿ ತಗೊಂಡ್ಬಂದಾರೆ. ಒಬ್ಬೇ ರೈತಂದು, 1 ಮಠದ್ದು, 1 ದೇವಸ್ಥಾನದ್ದು, 1ರ ಮ್ಯಾಗನೂ ವಕಫತ್ ಬರೀಲಕ್ ಸಾಧ್ಯ ಇಲ್ಲ ಅಂತ ಒಂದು ಕಾನೂನು ತಿದ್ದುಪಡಿ ತರ್ತಾ ಇದ್ದೀವಿ. ನಮ್ಮ ಧರ್ಮ ರಕ್ಷಣೆ, ನಮ್ಮ ಗುರುಗಳ ರಕ್ಷಣೆ, ನಮ್ಮ ಸಂಸ್ಕೃತಿ ಅದನ್ನು ಉಳಿಸೋದ ಸಲ ನಾ ಎಲ್ಲಾ ಪೂಜ್ಯರಿಗೆ ವಿನಂತಿ ಮಾಡ್ಕೊತೀನಿ. ಇದು ನಮ್ಮ ಧರ್ಮ ರಕ್ಷಣೆಗಾಗಿ ಹೊರಗೆ ಬರೋ ಕಾಲ ಐತಿ, ನಮ್ಮ ಮಠದಾಗ ಕುಂದ್ರೋ ಕಾಲ ಅಲ್ಲ. ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ. ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ. ಮನೇಲಿ ನೆಮ್ಮದಿನೇ ಇಲ್ಲ.
ಏನೇ ಕೆಲಸ ಮಾಡಕ್ ಹೋದ್ರು ಕೈ ಗುಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರೂಜಿ ಅವ್ರದ್ದು ನಂಬರ್ ಸಿಕ್ತು. ನಾನು ತಕ್ಷಣ ಅವ್ರಿಗೆ ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನ ನಡ್ಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿ ಅವರಿಗೆ ಅನಂತ ಧನ್ಯವಾದಗಳು.